ನಾವು ಪದೇ ಪದೇ ಕಷ್ಟಕ್ಕೊಳಗಾದರೂ ದುಷ್ಟವರ್ಧನರಾದ ಭಗವಂತನ ಅನುಗ್ರಹ
ಪಕ್ಷಿ ಸಂಕುಲದ ಗಾಯನವನ್ನಾಲಿಸಿಯೋ ಏನೋ ಎಂಬಂತೆ ನಿದ್ರಿತ ಪ್ರಪಂಚವು ಮೆಲ್ಲ ಮೆಲ್ಲನೆ ಎಚ್ಚರಗೊಂಡು ನಕ್ಷತ್ರಗಳು ಮರೆಯಾಗುತ್ತಿದ್ದಂತೆ ಉದಯಗಿರಿಯಲ್ಲಿ ನಿಂತು ತನ್ನ ಹೊನ್ನ ಕಿರಣಗಳಿಂದ ಜಗತ್ತನ್ನು ಬೆಳಗುವ ಬಾಳ ಭಾಸ್ಕರನಿಗೆ ನಮಿಸಿ ಈ ಮಾಹಿಷ್ಮತಿಯ ವಿಚಾರವಿಷ್ಟರವನ್ನರಿಸಿದಾಗ ಸಭಿಕರೆಲ್ಲ ಅರಸ ನೀಲಧ್ವಜನಿಗೆ ಜಯವಾಗಲಿ ಎಂಬ ಜಯಘೋಷಗೈಯುತ್ತಿದ್ದಾರೆ. ನನ್ನ ಆಳ್ವಿಕೆಯಲ್ಲಿ ಪ್ರಜಾಜನರೆಲ್ಲ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಸಂಸಾರದ ಬಗ್ಗೆ ಹೇಳುವುದಾದರೆ ಜ್ವಾಲೆ ಎಂಬಗಳನ್ನು ಭರಿಸುವುದರ ಮೂಲಕ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಪ್ರವೀರನೆಂಬ ಮಗನನ್ನು ಶೋಭಾದೇವಿ ಎಂಬ ಜೊತೆಯನ್ನು ಪಡೆದಿದ್ದೇನೆ. ಯೌವನಾವಸ್ಥೆಗೆ ಕಾಲಿಟ್ಟ ಹೊತ್ತಿಗೆ ಆಕೆಯ ಇಚ್ಛೆಯಂತೆ ದಿಕ್ಪತಿಯಾದ ಅಗ್ನಿದೇವನೊಂದಿಗೆ ಲಗ್ನವೆಸಗಿ ನನ್ನ ಕೋರಿಕೆಯಂತೆ ಮನೆಯಲ್ಲಿಯನಾಗಿ ನಮ್ಮ ಪುರದ ರಕ್ಷಣೆಗೆ ನಿಂತಿರುವುದು ನಮ್ಮ ಭಾಗ್ಯವೇ ಸರಿ. ಅದಿಲ್ಲ ಸರ್, ಯಾರೋ ನನ್ನನ್ನು ಕಾಣುವ ಸಲುವಾಗಿ ಬಂದಿರುವರಂತೆ. ಬರಗಿಸಬೇಕೆ? ನೀನು ನಮ್ಮ ದ್ವಾರಪಾಲಕನಲ್ಲವೇ? ಹೌದು ಬುದ್ಧಿ. ಬಂದಂತ ಕಾರಣವೇನು?
ಮಹಾಪ್ರಭು ಮೊದಲಾಗಿ ಪ್ರಣಾಮಗಳು. ಇದ್ದಕ್ಕಿದ್ದಂತೆ ಮಂತ್ರಿ ಸೇನಾಪತಿಗಳು ಇತ್ತ ಕಡೆ ಬರಲಿ ಎಂಬಂತೆ ಆಜ್ಞೆ ಆಯ್ತಲ್ಲ. ಕೂಡಲೇ ಬಂದಿದ್ದೇವೆ. ನಿಮ್ಮ ಮುಖದಲ್ಲಿ ಅದಾವುದೋ ಯೋಚನೆ ಕಾಣಿಸುತ್ತಿದೆಯಲ್ಲ. ಕರೆಸಿದ ಕಾರಣ ತಿಳಿಸಿದ್ದೆ. ಕ್ಷಣ ಮಾತ್ರದಲ್ಲಿ ಏರಿಸಿಕೊಡುತ್ತದೆ. ಅಪ್ಪನ ಮಹಾಪ್ರಭು ಮೊದಲಾಗಿ ಪ್ರಣಾಮಗಳು. ಇದ್ದಕ್ಕಿದ್ದಂತೆ ಮಂತ್ರಿ ಸೇನಾಪತಿಗಳು ಇತ್ತ ಕಡೆಗೆ ಬರಲಿ ಎಂಬಂತೆ ಆಜ್ಞೆ ಆಯ್ತಲ್ಲ. ಧಾವಿಸಿ ಬಂದಿದ್ದೇವೆ. ನಿಮ್ಮ ಮುಖದಲ್ಲಿ ಅದಾವುದೋ ಯೋಚನೆ ಕಾಣುತ್ತಿದೆ. ಕರೆಸಿದ ಕಾರಣವೇನೆಂದು ತಿಳಿಸಿದ್ದೆಯಾದಲ್ಲಿ ಕ್ಷಣ ಮಾತ್ರದಲ್ಲಿ ನೆರವೇರಿಸಿಕೊಡುತ್ತೇವೆ. ಅಪ್ಪಣೆಯಾಗಲಿ. ನಿನ್ನ ಅಭಿಪ್ರಾಯವೇನು? ಒಡೆಯ, ನಿಮ್ಮ ಗಂಭೀರವಾದ ಆಜ್ಞೆಗೆ ಶರಣಲ್ಲಿ ಬಂದು ಸೇರಿದ್ದೇವೆ. ಯಾಕಾಗಿ ಇದ್ದರೆ ನಮ್ಮಿಂದ ಏನಾಗಬೇಕು ತಿಳಿಸಿ. ಮಂತ್ರಿ ಸೇನಾಧಿಪತಿಗಳೇ, ನಿಮ್ಮ ಈ ವೀರತನದ ಮಾತುಗಳನ್ನು ಕೇಳಿ ನಮಗೆ ಸಂತೋಷವಾಯಿತು. ಬಂದವರನ್ನು ಎದುರಿಸಲು ನೆರಳೋಣ ಅಂತ ಕಡೆಗೆ. ಧರ್ಮ ಕಾರ್ಯ ಮಾಡುವುದು ಒಳ್ಳೆಯ ವಿಚಾರವೇ ಆಗಿದೆ. ಆದರೆ ಈ ರೀತಿ ಅಹಂಕಾರದಿಂದ ವರ್ತಿಸಿದರೆ ಪರಿಣಾಮ ವಿಪರೀತವಾಗಿದೆ. ಎಚ್ಚರ. ಏನಿಲ್ಲ. ಯುದ್ಧವೆಂದರೆ ಏನೆಂದು ತಿಳಿದಿರುವೆ. ಶಸ್ತ್ರಕ್ಕೆ ಸಿಲುಕಿ ವಿನಾಕಾರಣವನ್ನು ಅಪಾಯಕ್ಕೆ ಒಡ್ಡಬೇಡ. ಶರಣಾದರೆ ಕಾಯುವೆ. ಪ್ರತಿಭಟಿಸಿದರೆ ತಲೆ ಹೋಗಿತು. ಎಚ್ಚರ.
ಹರಿಗೆನು
ಜಯ ಜಯ ಸ್ತುತಿ ಪಾತ್ರ ಹರ ನೇತ್ರ ಹರಿಮಿತ್ರ ಏನು ತೆರಗೆ ನೀಲಕೇತ ಜಯ 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 ಆ ಜಯ 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 ವರ ಯಜ್ಞಾಂಶ ಮುನಿ ನಮಿತ ವರ ಯಜ್ಞಾಂಶ ಮುನಿ ನಮಿತ ಜಯ ಜಯ ಗುಣಶೀಲ ಜಯ ಜಯ ಗುಣಶೀಲ ಜಯ ರತ್ನ ಕುಮಮಾಲ ಜಯ ಅಮರತಿ ವಿನುತ ಜಯ ಅಮರತಿ ವಿನುತ ವೇದ ಸನ್ನುತನೇ ವೇದ ಸನ್ನುತನೇ ಕಾಯನುತ ಜಗದಿದೋ ದ್ರಪದ ಜಯ 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 ಜಯ
ನಮಸ್ಕಾರ ವೀರ ವೀರ ನಿನಗೆ ನಮಸ್ಕಾರ ನಿನಗೆ ನಮಸ್ಕಾರ ನಾವು ಕ್ಷತ್ರಿಯರು ಸಾಮರ್ಥ್ಯಕ್ಕನುಸಾರವಾಗಿ ಹೋರಾಡಿದರೆ
ನಿನ್ನ ಅಭಿಪ್ರಾಯವೇನು? ಸೇನಾಧಿಪತಿ ಎದ್ದೇಳು. ರಾಜ್ಯದಲ್ಲಿ ಯಾರನ್ನೇ ಇಲ್ಲದೆ ನಮ್ಮ ಪಾಡಿಗೆ ನಾವು ಕರ್ತವ್ಯದಲ್ಲಿ ನಿರತರಾಗಿರುವಾಗ ನಮ್ಮ ಕರೆಗೆ ಮಾಡಿಗೆ ಬಂದಿದ್ದೆವು. ಯಾಕಾಗಿ ಕರೆ ಏನಾಗಬೇಕು? ಸಂತೋಷವಾಯಿತು. ನಿನ್ನ ಅಭಿಪ್ರಾಯವೇನು? ಮೊದಲಿಗೆ ಬಂಧಿಸಿಕೊಂಡಿದ್ದೇನೆ. ಇದ್ದಕ್ಕಿದ್ದಂತೆ ಮದುವೆಗೆ ಕರೆ ಕೇಳಿಸಿತು. ಅದು ನೋಡಿದರೆ ನಿಮ್ಮ ಮುಖದಲ್ಲಿ ಅದೇನೋ ಗಾಂಭೀರ್ಯ ಕಾಣಿಸುತ್ತೆ. ಏನಾಯಿತು ಪ್ರಭು? ನಮ್ಮನ್ನು ಕಳಿಸಿದ ಕಾರಣವೇ ಇಲ್ಲ. ಸಂತೋಷವಾಯಿತು. ನಿನ್ನ ಅಭಿಪ್ರಾಯವೇನು? ತಿಳಿಸಿ. ನಮ್ಮ ವೀರರು ಹೇಳಿರುವ ಮಾತನ್ನು ಕೇಳಿದೆಯಾ? ವೀರರೇ, ನಿಮ್ಮ ವೀರತನದ ಮಾತುಗಳನ್ನು ಕೇಳಿ ನಮಗೆ ಸಂತೋಷವಾಯಿತು. ಪ್ರಾಣಿಗಳನ್ನು ಎದುರಿಸಬೇಕಾಗಿದೆ. ಸಾಮಾನ್ಯರ ಕಡೆಗೆ
ಏನೆಲ್ಲ ಯುದ್ಧವೆಂದರೆ ಹಾಸ್ಯವೆಂದು ಭಾವಿಸುತ್ತೀರಾ? ಅದೆಷ್ಟೋ ಪ್ರಾಣಹಾನಿಯಾಗಬಹುದು, ಮಾರಿಗೆ ಔತಣಕೂಟವಾಗಬಹುದು. ಸರಿಯಾಗಿ ಯೋಚಿಸುವುದು. ದಾಳಿಗೆ ಮಾರಕವಾದ ಈ ಯುದ್ಧ ವೀರನಾದ ನಿನಗೆ ಸೂಕ್ತವೇ? ಎಲ್ಲ ಮುಚ್ಚುಬಾರದು. ಇಲ್ಲವಾದುದರಿಂದ ಏನೆಲ್ಲ? ಕಲಹಕ್ಕೆ ನಿಂತ ಮೇಲೆ ವೈರಾಗ್ಯದ ಮಾತನಾಡುವುದು ವೀರರಿಗೆ ಭೂಷಣವಲ್ಲ. ಕತ್ತನ್ನು ಕತ್ತರಿಸುವುದೇ ಅದೊಂದು ಲೀಲೆ. ನೀನು ಕೂಡ ನನಗೆ ಕಪ್ಪವಿಯದೆ ಮುಂದೆಡೆಯಿಟ್ಟರೆ ಒಳತುಂಡರಿಸುತ್ತೇನೆ. ಬಾ ಮುಂದೆ.
ಅರಿಯಬೇಕನಿಗ ಭಾಗ್ಯವ ಇದರನ್ನು ಹಿಂದೆ
ಕೂಡ ತಾವೇನಲ್ಲ ರಾಜನು ಧರಣಿಪರನ್ನು ಜಯಿಸಿ ಕಪ್ಪ ಸಂಗ್ರಹಿಸುವುದು ತಪ್ಪಲ್ಲ. ಹೌದು, ಒಬ್ಬ ಅರಸ ಚಕ್ರವರ್ತಿಯಾಗಬೇಕಾದರೆ ಚಪ್ಪನ್ನ ದೇಶದ ರಾಜಾಧಿರಾಜರನ್ನು ಸೋಲಿಸಬೇಕಾಗುತ್ತದೆ. ಹೌದು, ಈ ಸಂದರ್ಭ ಹಾಗೆಂದರೆ ತನ್ನ ಕೀರ್ತಿಗೋಪುರಕ್ಕೆ ಕಲಶಪ್ರಾಯನಾಗಿ ಬೆಳೆಯಬಹುದು. ಆದರೆ ಅದೇ ಸೋಲಾಗಿ ಪರಿಣಮಿಸಿದರೆ ಅಪಕೀರ್ತಿ ಜೊತೆಗೆ ದುರ್ಬಲನೆಂಬ ಹಡ
ಸಂಪತ್ತು ಸಮೃದ್ಧವಾದ ನಾಡು. ಭೋಜಕಟಗಳೆಂಬ ಈ ಪುರವನ್ನು ಪಾಲಿಸಿಕೊಂಡು ಬರುತ್ತಿದ್ದೇವೆ. ಆದರೆ ಇಂದಿನ ಘಟನೆಯನ್ನು ಯೋಚಿಸುವಾಗ ಆ ಕೃಷ್ಣ ನನ್ನ ತಂಗಿ ರುಕ್ಮಿಣಿಯನ್ನು ಬಲಾತ್ಕಾರವಾಗಿ ಪ್ರತಿಭಟಿಸಿ ನನಗೆ ಆದ ಅಪಮಾನವನ್ನು ಸಹಿಸದೆ ಭೋಜಕಟಕದಲ್ಲೇ ಮೆರೆಯುತ್ತಿದ್ದೇನೆ. ಆದರೆ ಇದೀಗ ಚಾರುಲೋಕ ಬಂದು ಪತ್ರವನ್ನು ತಂದನಲ್ಲ, ವಾಚಿಸುತ್ತೇನಂತೆ. ಸೋಮಮಂಗಲಿ ವೀರೋಮ ಭೂಪತಿ ಕುಲಾಲಲಾಮ ಬರೆದ ಸಿರಿವರ ಭಗವ ಯಮಜ ಭೂಮಿ ಭುವರಾಜನು ಯೋಗರಾಜನಿಗೆ ಭೂಮಿ ಬರುವ ನಿಂತಿರುವ ನಿರೋಪಾಯ ಸೋಮವಂಶ ವಾರಿಧಿ ಚಂದ್ರ ಸಿರಿವರ ಭಕ್ತ ಯಮನಂದನ ರಾಜಸೂಯ ಯಾಗ ನಡೆಯುವ ಆ ಮಹಾಯಜ್ಞದಲ್ಲಿ ಭೂಮಿ ಪರಿಣಿತ
ಸುರಿದ ಹರಿವರ್ಣದಲ್ಲಿ ನೆನೆಸಿಕೊಳ್ಳುವೆನು. ಮೊದಲಾಗಿ ಪ್ರಣಾಮಗಳು. ಎದ್ದೇಳುವುದೆಂದು ನಿಮ್ಮ ದೀರ್ಘ ಕರೆಗೇಳಿಸಿತು. ಬಂದು ನೋಡಿದರೆ ಅದೇನು ನಿಮ್ಮ ಮುಖದಲ್ಲಿ ಗಂಭೀರ್ಯ ಕಾಣುತ್ತಿದೆ. ಏನಾಯಿತು ಪ್ರಭು? ನಮ್ಮನ್ನು ಕರೆಸಿದ ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಒಡೆಯ, ಮೊದಲಾಗಿ ಪ್ರಣಾಮಗಳು. ಎದ್ದೇಳು. ಇದ್ದಕ್ಕಿದ್ದಂತೆ ನಿಮ್ಮ ದೀರ್ಘ ಕರೆಗೇಳಿಸಿತು. ಹಾ. ಬಂದು ನೋಡಿದರೆ ನಿಮ್ಮ ಮುಖದಲ್ಲಿ ಅದೇನೋ ಗಾಂಭೀರ್ಯ ಕಾಣುತ್ತಿದೆ. ಏನಾಯಿತು ಪ್ರಭು? ನಮ್ಮನ್ನು ಕರೆಸಿದ ಕಾರಣವೇನು? ಒಡೆಯ, ಹೀಗೆ ಮಗನದ ರಾಯ. ನಿಮ್ಮ ಗಾಂಭೀರ್ಯವಾದ ಆಜ್ಞೆ ಕೇಳಿ ಕ್ಷಣದಲ್ಲಿ ಬಂದು ಸೇರಿದ್ದೇವೆ. ಯಾಕಾಗಿ ಈ ಕರೆ ನಮ್ಮಿಂದ ಏನಾಗಬೇಕು ತಿಳಿಸಿ ಪ್ರಭು. ನಿನ್ನ ಅಭಿಪ್ರಾಯವೇನು? ಮೊದಲಾಗಿ ಪ್ರಣಾಮಗಳು. ಎದ್ದೇಳುವುದೆಂದು ನಿಮ್ಮ ದೀರ್ಘ ಕರೆಗೇಳಿಸಿತು. ಬಂದು ನೋಡಿದರೆ ನಿಮ್ಮ ಮುಖದಲ್ಲಿ ಅದೇನೋ ಗಾಂಭೀರ್ಯ ಕಾಣುತ್ತಿದೆ. ಏನಾಯಿತು ಪ್ರಭು? ನಮ್ಮನ್ನು ಕರೆಸಿದ ಕಾರಣವೇನು? ಒಡೆಯ, ಒಡೆಯ, ಬಂದಿದ್ದೇನೆ. ಇದ್ದಕ್ಕಿದ್ದಂತೆ ನಿಮ್ಮ ಕರೆ ಕೇಳಿಸಿತು. ಬಂದು ನೋಡಿದರೆ ನಿಮ್ಮ ಮುಖದಲ್ಲಿ ಅದೇನು ಗಾಂಭೀರ್ಯ ಕಾಣುತ್ತಿದೆ. ಏನಾಯಿತು ಪ್ರಭು? ನಮ್ಮನ್ನು ಕರೆಸಿದ ಕಾರಣವೇನು? ನೆರವೇರಿಸು. ನಿನ್ನ ಅಭಿಪ್ರಾಯವೇನು? ಒಡೆಯ, ನಿಮ್ಮ ಗಂಭೀರವಾದ ಆಜ್ಞೆ ಕೇಳಿ ಕ್ಷಣದಲ್ಲಿ ಬಂದು ಸೇರಿದ್ದೇವೆ. ಯಾಕಾಗಿ ಈ ಕರೆ? ನಮ್ಮಿಂದ ಏನಾಗಬೇಕು? ನಿನ್ನ ಅಭಿಪ್ರಾಯವೇನು? ಒಡೆಯ, ಮೊದಲಾಗಿ ಪ್ರಣಾಮಗಳು. ಎದ್ದೇಳು. ಇದ್ದಕ್ಕಿದ್ದಂತೆ ನಿಮ್ಮ ದೀರ್ಘ ಕರೆ ಕೇಳಿಸಿತು. ಬಂದು ನೋಡಿದರೆ ನಿಮ್ಮ ಮುಖದಲ್ಲಿ ಅದೇನೋ ಗಾಂಭೀರ್ಯ ಕಾಣುತ್ತಿದೆ. ಏನಾಯಿತು ಪ್ರಭು? ನಮ್ಮನ್ನು ಕರೆಸಿದ ಕಾರಣವಾದರೆ ವೀರರೇ, ಒಡೆಯ,